ಈ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಈ ಮಳೆಗಾಲದಲ್ಲಿ ಶೀತ ಮತ್ತು ಕೆಮ್ಮಿಗೆ ಒಂದು ಹೋಮ್ ಮೇಡ್ ರೆಮಿಡಿನ ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇದು ನಾಗದೆಳೆ ಸೊಪ್ಪು ಅಂತ ನಾನಿಲ್ಲಿ ಸೈಡಲ್ಲಿ ಪಿಕ್ಚರ್ ತೋರಿಸ್ತಾ ಇದ್ದೀನಿ, ನೋಡ್ಕೋಬೋದು ನೀವು. ನಾವು ನಾಗದೆಳೆ ಸೊಪ್ಪು ಅಂತ ಹೇಳ್ತೀವಿ ಈ ಕಡೆ. ಇದನ್ನ ನೀವು ಯಾವ ಸೊಪ್ಪು ಅಂತ ಕಮೆಂಟ್ ಮಾಡಿ. ಹಾಗೆ ಕಪ್ಪು ತುಳಸಿ, ಒಂದು ಸ್ವಲ್ಪ ಕಪ್ಪು ತುಳಸಿಯನ್ನು ಕೂಡ ತಗೊಂಡಿದ್ದೀನಿ. ಆಮೇಲೆ ದೊಡ್ಡ ಪಾತ್ರೆ ಎಲೆಯನ್ನು ಕೂಡ ನಾನಿಲ್ಲಿ 2 ಎಲೆಯನ್ನು ತಗೊಂಡಿದ್ದೀನಿ. ಇದನ್ನೆಲ್ಲ ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಂಡಿದ್ದೀನಿ. ಆಗೊಂದು ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಕಾಳುಮೆಣಸು. ಮಕ್ಕಳಿಗೆ ಮಾಡ್ತಾ ಇರೋದು ನಾನು. ನನ್ನ ಮಗನಿಗೆ ಕೆಮ್ಮು ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಳ್ಳಿ ಸಾಕು. ಆಮೇಲಿಂದ ಇದನ್ನೆಲ್ಲ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕಬೇಡಿ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ತರ್ತರಿಯಾಗಿ ಇದು ಪೇಸ್ಟ್ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನ ಸೋಸ್ಕೊತಾ ಇದ್ದೀನಿ. ನೀವು ಜಾಲರಿ ಬೇಕಾದರೆ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಅಂತಲೇ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ. ನಾನು ಈ ಕರ್ಚೀಫಲ್ಲಿ ನಾನು ಸೋದಿಸ್ಕೊತಾ ಇದ್ದೀನಿ. ಈ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಈ ಎಲೆಗಳನ್ನೆಲ್ಲ ಇಲ್ಲಿ ನಾವು ಒಂದು ಈ ಬಟ್ಟೆ ಒಳಗೆ ಇದನ್ನ ಹಾಕ್ಕೊಳ್ಳೋಣ. ಕ್ಲೀನಾಗಿ ಶುದ್ಧವಾದ ಬಟ್ಟೆ ತಗೊಳ್ಳಿ ನೀವು. ಶುದ್ಧವಾದ ಬಟ್ಟೆಯಲ್ಲಿ ಈ ಥರ ಹಾಕ್ಕೊಂಡು ಕ್ಲೀನಾಗಿ ಇದರ ರಸವನ್ನು ನಾವು ಹಿಂಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಯಾವ ರೀತಿ ಹಿಂಡಿ ರಸ ತಗೊಬಿಡೋಣ. ಈ ಥರ ಮಾಡೋದ್ರಿಂದ ಎಲ್ಲೂ ಚೆಲ್ಲೋದಾಗಲಿ ಆ ಥರ ಏನೂ ಆಗಲ್ಲ. ಈ ಥರ ಬಟ್ಟೆಯಲ್ಲಿ ನಾವು ಯೂಸ್ ಮಾಡೋದ್ರಿಂದ ನಾನು ಇದಕ್ಕೆ ಅಂತಲೇ ಈ ಥರ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ. ನನಗೆ ಈ ಥರ ಶೀತ ಕೆಮ್ಮು ವಿಪರೀತ ಆದಾಗ ಈ ಥರ ಕೊಡೋದ್ರಿಂದ ಕಫ ಕ್ಲೀನಾಗಿ ಕರಗ್ತದೆ. ಇದನ್ನ ಬೇಗನೆ ಅಂದರೆ ಮಾಡಿದ ತಕ್ಷಣ ಮಕ್ಕಳಿಗೆ ಕುಡಿಸ್ಬಿಡಿ. ಹುಷಾರಿಲ್ಲ, ನೆಗಡಿ, ಜ್ವರ, ಒಂದು ಕುಡಿತಿದ್ದೀನಿ. ಕುಡಿಯೋಣ ಬನ್ನಿ. ಬೆಲ್ಲ ಫಸ್ಟ್. ಮದ್ದು ಕುಡಿತಿದ್ದೀನಿ. ಈ ಮನೆ ಮದ್ದನ್ನು ನಾನು ನನ್ನ ಮಗನಿಗೆ 2 ಟೈಮ್ ಕುಡಿಸ್ತಾ ಇದ್ದೀನಿ. ಬೆಳಿಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಲಿ ಕುಡಿಸ್ತಾ ಇದ್ದೀನಿ. ಹೆಚ್ಚು ದಿನಗಳ ಕಾಲವೂ ಈ ಮನೆ ಮದ್ದನ್ನು ಕುಡಿಸ್ಬಾರ್ದು. 2 ದಿನಗಳ ಕಾಲ ಅಂದರೆ 4 ಟೈಮ್ 2 ದಿನದಲ್ಲಿ ಬೆಳಿಗ್ಗೆ ಸಾಯಂಕಾಲ ಮಕ್ಕಳಿಗೆ ಕುಡಿಸ್ಬೇಕು. ಹೇಗಿತ್ತು? ಸೂಪರ್ ಆಗಿತ್ತು. ಕಹಿ ಇದೆಯಾ? ಇಲ್ಲ. ನೋಡಿದ್ರಲ್ವ ಈ ಮನೆ ಮದ್ದನ್ನು ಯಾವ ರೀತಿ ಮಾಡೋದು ಅಂತ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹಳ್ಳಿ ಪ್ರಪಂಚ ಚಾನಲ್ನ ಫಾಲೋ ಮಾಡಿ.